ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಸಂಜೀವಿನಿ ಲಡ್ಡು ಹೃದಯವರ್ಧಕ ಜೀವರಕ್ಷಕ ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಒಂದು ಆಲೋಚನೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ವಯಸ್ಸಾದವರಲ್ಲಿ ಯಾರಿಗೆ ಹೃದಯಘಾತ ಆಗ್ತದೆ ಅನ್ನೋ ಒಂದು ವಿಚಾರ ತಮಗೆಲ್ಲರಿಗೂ, ಯಾವ ಡಾಕ್ಟ್ರೂ ಸಹ ಹೃದಯಘಾತ ಯಾವಾಗ ಆಗ್ತದೆ ಯಾರಿಗಾಗ್ತದೆ ಅಂತ ತಿಳಿಯೋಕ್ಕಾಗಲ್ಲ. ಆ ಹೃದಯದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ಇದು. ಹೃದಯದ ರಕ್ಷಣೆಗೆ ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ. ಇವತ್ತು ಎಲ್ರಿಗೂ ತಮ್ಮದೇ ಆದಂಥ ಕೆಲಸಗಳ ಒತ್ತಡ, ನಾವು ತಿನ್ನೋ ಆಹಾರದಲ್ಲಿ ಆಹಾರ ಪದಾರ್ಥಗಳಲ್ಲಿ ಹಲವಾರು ರೀತಿಯ ಇವತ್ತು ರಾಸಾಯನಿಕ ಪದಾರ್ಥಗಳಿರೋದ್ರಿಂದ ನಮ್ಮ ದೇಹದಲ್ಲಿ ನಾವು ತಿನ್ನೋಂಥ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ. ಈ ಒಂದು ಕಾರ್ಯಕ್ರಮವನ್ನು 70ನೇ ವಾರದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದರಿಂದ ಹಲವಾರು ಜೀವಗಳು ಉಳಿಯುತ್ತೆ. ಹಾಗಾಗಿ ಭಗವಂತನ ಹತ್ರ, ಶ್ರೀ ಆಂಜನೇಯ ಸ್ವಾಮಿ ಹತ್ರ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ಗುರುವಾರ ಬೆಳಗ್ಗೆ ಯಾವುದೇ ಒಂದು ವಾರನೂ ಮಿಸ್ ಆಗದಲೇ ಯಶಸ್ವಿಯಾಗಿ 70 ವಾರ ಒಂದು ವಾರನೂ ನಿಲ್ಲಿಸಿಲ್ಲ, ಇಲ್ಲಿವರೆಗೂ ಬಂದಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ನನಗೆ ಈಗ 46 ವರ್ಷ ಆಗಿದೆ ಶುಗರ್ ಬಂದು. 46 ವರ್ಷ ಶುಗರ್ ಬಂದಿದ್ರೂ ಈಗ ನಾನು ವಾಕಿಂಗ್ ಮಾಡ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಆರೋಗ್ಯವಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ಈಗಾಗಲೇ 16 ವರ್ಷಗಳಿಂದ ಈಗ ಏನು ಹೇಳಿದ್ರು ಈ ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೇನೆ. ಈಗ ಇವತ್ತು ಬೆಳಗ್ಗೆ ಕೂಡ ಅಗಸೆ ಬೀಜ, ಅಶ್ವಗಂಧ, ಬಾದಾಮಿ, ಕೇಸರಿ ಎಲ್ಲ ಹಾಕಿ ಮಾಡಿರುವಂಥ ಪೌಡ್ರ್ ಜ್ಯೂಸ್ ಕುಡಿದು ಬಂದಿದ್ದೀನಿ ಈಗ ನಾನಿಲ್ಲಿ. ಅದು ನಮ್ಮನ್ನು ಕಾಪಾಡ್ತದೆ. ಅವ್ರಿಗೆ ಏನು ಹೇಳಿದ್ದಾರೆ ಅದರಲ್ಲಿ ಅಚ್ಚಸ ಪ್ರತಿಯೊಂದು ಸತ್ಯ ಇದೆ. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂದರೆ ರಕ್ತ ಶುದ್ಧಿ ಆಗಬೇಕು. ಎರಡನೇದಾಗಿ ಅಂಗಡಿಗಳಲ್ಲಿ ಮಾರುವಂಥ ಆಯಿಲ್ ಏನಿದೆ ಅದು ಸಫೋಲದಿಂದ ಹಿಡಿದು ಯಾವುದೇ ಆಯಿಲ್ ಇರಲಿ ಅದೆಲ್ಲ ಪ್ರಾಣಿಜನ್ಯ ಮಿಕ್ಸೆಡ್ ಇರ್ತದೆ. ದಯವಿಟ್ಟು ಬಿಟ್ಬಿಡಿ. ಶುದ್ಧವಾದ ಕಡಲೆ ಎಣ್ಣೆ ಅಥವಾ ಯಾವುದೋ ಒಂದು ಎಣ್ಣೆ ನೀವು ಬಳಸ್ರಿ. ಅದು ತುಪ್ಪಕ್ಕಿಂತ ಶ್ರೇಷ್ಠವಾಗಿರ್ತದೆ, ಆರೋಗ್ಯನೂ ಕಾಪಾಡ್ತದೆ. ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಈಗ ಕೆಮಿಕಲ್ಸು ಪ್ರತಿಯೊಂದು ಪದಾರ್ಥದಲ್ಲೂ ಬೆರೀತಾ ಇದೆ. ಅದರಿಂದ 20 ವರ್ಷಕ್ಕೆ 30 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ಗಳೆಲ್ಲ ಆಗ್ತಾಯಿದ್ದಾವೆ. ಇದನ್ನೆಲ್ಲ ಬಿಡಬೇಕಾದ್ರೆ, ಆರೋಗ್ಯ ವೃದ್ಧಿ ಆಗಬೇಕಾದ್ರೆ ಕೆಮಿಕಲ್ಸು ಇರುವಂಥ ಪದಾರ್ಥಗಳನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ನಾವು ನಮ್ಮ ಮನೆಗಳಲ್ಲಿ ದೇವ್ರ ದೀಪಕ್ಕೆ ಅಂಟಿಸುವಂಥ ಎಣ್ಣೆ ಕೂಡ ದೀಪದ ಎಣ್ಣೆ ತಂದು ಅಂಟಿಸೋದಿಲ್ಲ, ಪಾಮ್ ಆಯಿಲ್ ತಂದು ಅಂಟಿಸ್ತೇವೆ. ಕಾರಣ ಅದು ಶುದ್ಧಿ ಇರೋದಿಲ್ಲ. ಅದು ಕಸಾಯಿಖಾನೆಗಳಲ್ಲಿ ವೇಸ್ಟನ್ನು ಕಾಯಿಸಿ ತೆಗೆದಿರುವಂಥ ಎಣ್ಣೆಗಳವೆಲ್ಲ. ಇದನ್ನು ಪ್ರತಿಯೊಬ್ಬರು ಇದನ್ನು ಮಾತಾಡಿದರೆ ಭಾಳ ಮಾತಾಡ್ಬೋದು. ಈಗ ಎಲ್ಲ ಅಣ್ಣವ್ರು ಹೇಳಿದ್ದಾರೆ, ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಅದನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಆಹಾರನೇ ಮುಖ್ಯ. ಆಹಾರ ಬಲ್ಲವರಿಗೆ ರೋಗ ಇಲ್ಲ, ಮಾತು ಬಲ್ಲವರಿಗೆ ಜಗಳ ಇಲ್ಲ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಅವರು ನಡೆಸ್ತಾ ಇರೋ ಒಂದು ಆರೋಗ್ಯವರ್ಧಕ ಕಾರ್ಯಕ್ರಮ ಮತ್ತು ಸಂಜೀವಿನಿ ಲಡ್ಡು ವಿತರಣಾ ಕಾರ್ಯಕ್ರಮಕ್ಕೆ ಅಭಿಯಾನ ಏನು ಮಾಡ್ತಾಯಿದ್ದಾರೆ, ತುಂಬ ಒಳ್ಳೆಯ ಕಾರ್ಯಕ್ರಮ ಇದು. ಯಾರು ನಮ್ಮ ರಾಜಾಜಿನಗರದಾಗಲಾಗಲಿ ಯಾರು ಮಾಡ್ತಾ ಇಲ್ಲ. ಇದು ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಮಾಡಲೇಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣಗೊಳ್ಳಬೇಕು. ಹಾಗೂ ಈಗ ಎಲ್ಲೇ ನೋಡಿದ್ರೂ ವಾತಾವರಣ ವಿಷ, ನೀರು ಕಲುಷಿತ ಮತ್ತು ಮನಸ್ಸುಗಳು ಕಲುಷಿತ. ಈ ಒಂದು ಸಂದರ್ಭದಲ್ಲಿ ಸಂಜೀವಿನಿ ಲಡ್ಡು ನಿಜವಾಗಲೂ ಒಂದು ಸಂಜೀವಿನಿ ಥರ ಮನುಷ್ಯನ ಒಂದು ಆರೋಗ್ಯ ವರ್ಧಕ ಆಗಲಿ ಅಂದ್ಬಿಟ್ಟು ಇವರು ಒಂದೇನು ಫೌಂಡೇಶನ್ ಚಿಲ್ಮೆ ರವಿಕುಮಾರ್ ಅವರು ಮಾಡ್ತಾಯಿದ್ದಾರೆ. ಅವರು ದೇವರು ಒಳ್ಳೇದು ಮಾಡಲಿ ಮತ್ತು ಇದೇ ರೀತಿ ಮುಂದುವರಿಸ್ಕೊಂಡು ಜನಗಳ ಆರೋಗ್ಯ ದೃಷ್ಟಿನ ಇಟ್ಕೊಂಡು ಮಾಡಲಿ ಅಂತ ಒಂದು ಆಶೀರ್ವಚನ. ನಮಸ್ಕಾರ, ಶುಭೋದಯ, ಶರಣಾರ್ಥಿಗಳು. ಇಂಥ ಜಾಗದಲ್ಲಿ ಅದು ನಿಮ್ಮ ಚುಲಿಮೆ ಅಂದರೆ ಗೊತ್ತಿದೆ ಹೆಂಗಿದೆ ಚುಲಿಮೆಯ ರವಿಕುಮಾರ್ ಫೌಂಡೇಶನ್ ಅವರು ಹೆಲ್ತ್ ಈಸ್ ವೆಲ್ತ್ ಅಂತಾರೆ. ಅದರಿಂದ ಹೆಲ್ತ್ಗೋಸ್ಕರ, ಆಮೇಲೆ ಅದಷ್ಟೇ ಅಲ್ಲ, ಕಾಯಕವೇ ಕೈಲಾಸ, ಕಾಯಕಕ್ಕೋಸ್ಕರ ಎಲ್ಲ ಕೆಲಸನೂ ಅದನ್ನು ನಮಗೆ ಈಗ ಜಸ್ಟ್ ಅವ್ರ ಜೊತೆ ಮಾತಾಡಿದ್ದಾಯಿತು. ಅವರು ರವಿಕುಮಾರ ಅಂತ ತುಂಬ ವರ್ಷದಿಂದ ಒಳ್ಳೆ ಆ್ಯಪ್ ಮಾಡಿದೆ. ನಾವು ಕಾಯಕ ಕಂಪ್ಯೂಟರ್ ಎಜುಕೇಷನ್ ಅಂತ ಹೇಳ್ಬಿಟ್ಟು 1999ರಲ್ಲಿ MA ಪಾಲಿಟೆಕ್ನಿಕ್ ಎದುರುಗಡೆ ಮಾಡಿದ್ವಿ. ಇವರೊಬ್ಬರು ನನಗೆ ತುಂಬ ಖುಷಿ ಆಯಿತು. ಏನಾದರೂ ಪ್ಲೇಸ್ಮೆಂಟು ಎಲ್ಲ ಬೇಕು ಅಂದ್ರೂ ನಾವು ಖಂಡಿತವಾಗ್ಲೂ ಮಾಡ್ಬೋದು. ಒಳ್ಳೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಜಾಸ್ತಿ ಹೇಳೋದು ಬೇಕಾಗಿಲ್ಲ. ನನಗೆ ರವಿಕುಮಾರ್ ಅವರು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಈಗ ನಮಗೆ ಇವರು ಲತಾ ಮೇಡಮ್ ನಳಿನಿ ನಮ್ಮ ಸ್ಟೂಡೆಂಟು, ಹಂಗಾಗಿ ಇವ್ರು ಬೆಳಗ್ಗೆ ಫೋನ್ ಮಾಡಿದ್ರು. ಬೆಳಗ್ಗೆ ಯಾವಾಗ ನಾನು ಬರ್ತೀನಿ, ಈ ಸದ್ಯದ ಬರ್ತಿರಲಿಲ್ಲ. ತುಂಬ ಚೆನ್ನಾಗಿದೆ, ಉಪಯೋಗಿಸ್ಕೊಳ್ಳಿ.
ಬೇರೆಯವ್ರಿಗೂ ಹೇಳಿ ಅಷ್ಟು ಹೇಳ್ತಾ ನನ್ನ ಒಂದು 2 ಮಾತುಗಳನ್ನ ಹೇಳ್ತೀನಿ. ರವಿಕುಮಾರ್ಗೆ ಧನ್ಯವಾದಗಳು, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಚಿಲ್ಮೆ ಫೌಂಡೇಶನ್ ರವಿಕುಮಾರ್ ಅವ್ರನ್ನ ಮೀಟ್ ಮಾಡಬೇಕು ಅಂತ ಕೆಲವು ತಿಂಗಳಿಂದ ಕಾಯ್ತಾ ಇದ್ದೆ. ನಮ್ಮ ಏರಿಯಾಗೆ ಬಂದಿದ್ದು ತುಂಬ ಖುಷಿ ಆಯಿತು. ರಾತ್ರಿನೇ ಇನ್ವೈಟ್ ಮಾಡಿದರು. ಅವ್ರ ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾನು ಅದರಲ್ಲಿ ಭಾಗವಹಿಸಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆಮೇಲೆ ಕೆಲಸಗಳಿಗೆ, ವಿದ್ಯಾಭ್ಯಾಸಕ್ಕೆ, ಸ್ಕಾಲರ್ಶಿಪ್ಗೆ, ಬಡವರಿಗೆ ಮತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಆ ಥರ ಎಲ್ಲ ಮಾಡಿಸೋದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನೂ ಮಾಡ್ತಾಯಿದ್ದಾರೆ. ಅವ್ರ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ಕೋರ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಚಿಲುವೆ ರವಿಕುಮಾರ್ ಸರ್ ಅನ್ನೋರು ತುಂಬ ಸಾಮಾಜಿಕ ಕಾರ್ಯಕ್ರಮಗಳನ್ನ, 100 ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಬಟ್ ನಾನು ಕಂಡಿರೋ ಮಟ್ಟಿಗೆ ನಾನು ಇದು 2nd ವಾರ ನಾನು ಇವ್ರ ಜೊತೆಯಲ್ಲಿ ಜಾಯ್ನ್ ಆಗಿರೋದು. ಬಟ್ ಹಲವಾರು ಸೇವೆಗಳನ್ನ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಳ್ಳಿ. ಕೆಲವೊಂದು ಆರೋಗ್ಯದ ಬಗ್ಗೆ ಒಂದು ಸಂಜೀವಿನಿ ಲಡ್ಡು ಅಂತ ಕೊಡ್ತಾ ಇದ್ದಾರೆ. ಅದು ಬಂದ್ಬಿಟ್ಟು BP, ಹಾರ್ಟು ಮತ್ತು ತಲೆ ಕೂದಲಿಂದ ಹಿಡಿದು ಪಾದದವರೆಗೂ ಯಾವುದೇ ಥರ ಸಮಸ್ಯೆ ಇದ್ರೂ ಕೂಡ ಆರೋಗ್ಯದ್ದು ಇದರಲ್ಲಿ ಬಗೆಹರಿಯುತ್ತೆ. ಬಟ್ ಅದರ ರೆಸಿಪಿನೂ ಕೂಡ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಹೆಚ್ಚು ಕಾರ್ಯಕ್ರಮಗಳನ್ನ ಇದರಲ್ಲಿ ಅವರು ಏರ್ಪಡಿಸಿದ್ದಾರೆ. ನಾವು ಕೂಡ ಭಾಗಿಯಾಗ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಇದನ್ನ ಪ್ರಯೋಜನಗಳನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ.